ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ಸ್ ಸಿಂಪಲ್ ಆಗಿ ಒಂದು ಸವಾಲ್ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗಿರೋ ಗೆಸ್ಟ್ನ ಇವತ್ತು ನಮ್ಮ ಶೋನಲ್ಲಿ ಆಟ ಆಡಿಸಿ ಪ್ರಶ್ನೆಗಳನ್ನ ಕೇಳೋಣ ಬನ್ನಿ. ಸರ್ ತಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್. ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು HR ಐ ಟಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? 9 ವರ್ಷ ಆಯಿತು. 9 ವರ್ಷ ಆಯಿತು. ಹೇಗೆ ನಡೀತಿದೆ ಸರ್ ಲೈಫೆಲ್ಲ? ಲೈಫ್ ಹೇಗೆ ನಡೀತಿದೆ? ಓಕೆ ಪರವಾಗಿಲ್ಲ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಮಮತಾ. ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತೀನಿ. ಕಾರ್ಪೊರೇಟ್. ನಂದು 7 years ಆಯಿತು. 7 years ಆಫ್ ಎಕ್ಸ್ಪೀರಿಯನ್ಸ್. ಓಕೆ ಸರ್, ನೀವು ಮೈಸೂರವರೇನಾ? ಇಲ್ಲ, ನಾವು ಬೀದರ್. ಕೇಳಿದ್ರೆ ಬಸವ ಕಲ್ಯಾಣ. ಓಕೆ. ಬೀದರಲ್ಲಿ ಏನು ಸ್ಪೆಷಲ್ ಸರ್? ಏನು ಫೇಮಸ್? ಬೀದರಲ್ಲಿ ಬೀದರ್ ಫೋರ್ಟ್ ಇದೆ, ಆಮೇಲೆ ಜೋಳದ ರೊಟ್ಟಿ. ಓಕೆ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿ. ನಮ್ಮ ಭಾಷೆ ಫುಲ್ಲಾಗಿ ಹೇಳ್ತೀನಿ ಕೇಳೆ, ನಮ್ಮೂರ ಭಾಷೆ ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ಮೈಸೂರಲ್ಲಿ ಇವತ್ತು ಏನೇನು ನೋಡಿದ್ರಿ, ಏನೇನು ಇಷ್ಟ ಆಯ್ತು ನಿಮಗೆ? ಇದು ಫಸ್ಟ್ ಮೈಸೂರಲ್ಲಿ ಬಂದ್ಬಿಟ್ಟು ದ ಫಸ್ಟ್ ಪ್ಲೇಸ್ ಇಸ್ ಚಾಮುಂಡಿ ಬೆಟ್ಟ. ಚಾಮುಂಡಿ ತಾಯಿ ನಾನೆಂದು ನಿಮ್ಮನೆ. ಇದೇ ಫಸ್ಟ್ ಪ್ಲೇಸ್. ಓಕೆ. ಇವಾಗ ಇಲ್ಲಿಂದ ಹೋಗ್ತಾ ಇರೋದು ಪ್ಯಾಲೇಸ್. ಅಲ್ಲಿಂದ ಶ್ರೀರಂಗಪಟ್ಟಣ. ಓಕೆ ಸರ್, ಇವತ್ತು ನಮ್ಮ ಸಿಂಪಲ್ ಆಗಿ ಒಂದು ಸವಾಲ್ ಪ್ರೋಗ್ರಾಮ್ನಲ್ಲಿ ಸಿನಿಮಾ ಸಂಬಂಧಪಟ್ಟಂಗೆ ಒಂದು 5 ಪ್ರಶ್ನೆಗಳನ್ನ ಕೇಳ್ತೀನಿ. ಓಕೆ. ನಾನು ಕೇಳೋ ಒಂದು 5 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಆನ್ಸರ್ ಮಾಡ್ತೀರಾ ಅದು ನೋಡಿಕೊಂಡು ನಮ್ಮ ಸ್ಪಾನ್ಸರ್ಸ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಗಿಫ್ಟ್ ನಿಮ್ಗೆ ಸಿಗುತ್ತೆ ಸರ್. ಟ್ರೈ ಮಾಡ್ತೀನಿ. ಖಂಡಿತ ಟ್ರೈ ಮಾಡಿ ಸರ್. ಮೇಡಮ್ ನೀವು ಟ್ರೈ ಮಾಡಬೇಕು, ಕಾನ್ಫಿಡೆಂಟ್ ಆಗಿ ಆಡ್ಬೇಕು ನಾವು. ಓಕೆ, ಸೊ ಶುರು ಮಾಡೋಣ ಸರ್. ಓಕೆ. ಮೊದಲನೇ ಪ್ರಶ್ನೆ, ಕರಟಕ ದಮನಕ ಚಲನಚಿತ್ರದ ಸಂಗೀತ ನಿರ್ದೇಶಕರು ಯಾರು? ಹೌದು, ಟೈಟಲ್ ಒಂಥರ ವಿಭಿನ್ನವಾಗಿದೆ. ಈಗ ಮಾರ್ಚ್ 8 ರಿಲೀಸ್ ಆಗ್ತಿದೆ. ಮಾರ್ಚ್ 8ನೇ ತಾರೀಕು ರಿಲೀಸ್ ಆಗ್ತದೆ. ಶಿವಣ್ಣ ಪ್ರಭುದೇವ ಆಕ್ಟ್ ಮಾಡಿದ್ದಾರೆ, ಯೋಗರಾಜ್ ಭಟ್ ನಿರ್ದೇಶನ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಯಾರು? ಸರ್, ಯೂಟ್ಯೂಬ್ನಲ್ಲಿ ಸಿನಿಮಾ ಹಾಡು ಹಾಗೂ ಟ್ರೈಲರ್ಗಳನ್ನ ನೋಡಿರ್ತಾರ, ನೆನಪು ಮಾಡ್ಕೊಳ್ಳಿ ಸರ್. ಗುರುಕಿರಣ್ ಅವರ. ನೆಕ್ಸ್ಟ್ ಮೇಡಮ್. ಗುರುಕಿರಣ್ ಸರ್ ಅಲ್ಲ. ಓಕೆ. ಸೋನು ನಿಗಮ ಮೇಡಮ್ ಅವರು ಸಾಂಗ್ ಹೇಳ್ತಾರೆ, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್. ಓಕೆ ಓಕೆ. ಗೊತ್ತಿಲ್ಲ ಮೇಡಮ್, ಎನಿ ಗೆಸ್? ಓಕೆ ಆಡಿಯನ್ಸ್, ಈ ಪ್ರಶ್ನೆಗೆ ಉತ್ತರನ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ. ಪ್ರಳಯಾಂತಕರು ಸರ್ ಇವರು, ಅದು ದೊಡ್ಡ ಕಥೆ ಐತ್ರಿ. ಸರಿ ಸರ್, 2ನೇ ಪ್ರಶ್ನೆ, ರಂಗನಾಯಕ ಚಲನಚಿತ್ರದ ನಿರ್ಮಾಪಕರು ಯಾರು? ಪುಟ್ಟ, ನಿಂಗೆ ಹಾಡಕ್ ಬರುತ್ತೇನೋ? ಅಯ್ಯೋ, ಕಾಸರವಳ್ಳಿ ಪಿಕ್ಚರ್ ಅಲ್ಲಿ ಐಟಮ್ ಸಾಂಗ್ ನಾ ಎಕ್ಸ್ಪೆಕ್ಟ್ ಮಾಡ್ದಂಗ ಆಯ್ತು. ಹೂ ಇಸ್ ದ ಪ್ರೊಡ್ಯೂಸರ್ ಆಫ್ ದ ಫಿಲಂ ರಂಗನಾಯಕ? ಅದು ಕೂಡ ಇದೇ ಮಾರ್ಚ್ 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸರ್, ಮೊಬೈಲಲ್ಲಿ ನೋಡಂಗಿಲ್ಲ ಸರಿ? ಇಲ್ಲ, ನೀವು ನೋಡಿರೋ ರಂಗನಾಯಕಿ ಅಲ್ಲ ಸರ್, ರಂಗನಾಯಕ. ಅಪ್ಕಮಿಂಗ್ ಫಿಲ್ಮ್. ಇವೆಲ್ಲ ಇವು ಬರೋ ಫಿಲ್ಮ್ ಕೇಳ್ತಿದಾರೆ, ನೋಡಿರೋದೆಲ್ಲ ಇಲ್ಲ. ಇದು ಮೇಡಮ್ ನೋಡಿರೋದು ಇದೆ, ಬರುತ್ತೆ. ಆಪ್ಷನ್ ಅಲ್ಲ, ಏನು ಮಾಡೋಕ್ಕಾಗಲ್ಲ, ಬಂದಿರುತ್ತೆ. ಆಪ್ಷನ್ ಏನಾದ್ರು ಕೊಡಿ, ಅಟ್ ಲೀಸ್ಟ್ ಆಪ್ಷನ್ ಕೊಟ್ರೆ ಗೆಸ್ ಮಾಡ್ಬೋದು. ಬರೋ ಮೂವಿ ಬಗ್ಗೆ ಹೆಂಗೆ ನಾವು ಗೆಸ್ ಮಾಡೋಕ್ಕಾಗುತ್ತೆ? ಕೆಲವೊಂದು ಪ್ರೊಡ್ಯೂಸರ್ಸ್ ನೇಮ್ ನಿಮಗೆ ಗೊತ್ತಿರ್ಬೋದಲ್ಲ ಮ್ಯಾಮ್ ಇವಾಗ ಅಟ್ ಪ್ರೆಸೆಂಟ್. ಒಂದು ಯಾರಪ್ಪ ಅಂತಂದ್ರೆ ಸರ್ ಅಗೇನ್ ಮೊಬೈಲ್ ಕೈ ಹಾಕ್ತಿದ್ದೀರಾ? ಸರ್, ನೀವು ಕನ್ನಡದ 3 ಪ್ರೊಡ್ಯೂಸರ್ ಹೆಸರು ಹೇಳಿದ್ರೆ ಇದಕ್ಕೆ ಈಕ್ವಲ್ ಮಾಡ್ಕೊಳ್ತೀವಿ ನೋಡಿ. ಓಕೆ ಸರ್, ಮೂರು ಪ್ರೊಡ್ಯೂಸರ್ ಹೆಸರು ಹೇಳಿ ಸರ್. ಹೆಸರು ಹೇಳಿ ಕನ್ನಡದ್ದು. ವೆಂಕಟೇಶ್. ಏನ್ ವೆಂಕಟೇಶ್ ಸರ್? ರಾಕ್ಲೈನ್ ವೆಂಕಟೇಶ್, ಸೂಪರ್. ಇನ್ನೆರಡು ಸರ್. ಮೇಡಮ್ ನೀವೊಂದು. ಸುದೀಪ್ ಮತ್ತೆ ಶಿವರಾಜ್ ಕುಮಾರ್ ಇಬ್ರು ಪ್ರೊಡ್ಯೂಸರ್ ಅಲ್ಲ? ಇಲ್ಲ ಇಲ್ಲ, ಆ ಥರ ಅಲ್ಲ, ಬರೀ ಪ್ರೊಡ್ಯೂಸ್ ಮಾಡ್ತಿದ್ದೆ. ಬರೀ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೇಮು ಅವ್ರು ಡೈರೆಕ್ಟರ್ ಮೇಡಮ್. ನೀವೇ ಅರ್ಥ ಆಗ್ತಿಲ್ಲ, ನಿರ್ಮಾಪಕ ಡೈರೆಕ್ಟ್ರು. ಓಕೆ, ಸುದೀಪ್ ಅವ್ರ ತಂದೆ. ಓಕೆ, ಅಂಡ್ ದ ರೈಟ್ ಆನ್ಸರ್ ಇಸ್ AR ವಿಖ್ಯಾತ್. ಗೊತ್ತಿದೆ ಏನು? ಶ್ವಾಸಕೋಶ at 1 2 3 ಟ್ಯಾಕ ಟ್ಯಾಕ. ಸರ್, 3ನೇ ಪ್ರಶ್ನೆ, ಇವ್ರು ಯಾರು ಅಂತ ಗುರ್ತಿಡಬೇಕು. ನಾನು ನಿಮಗೆ ಒಂದು ಪಿಕ್ಚರ್ ತೋರಿಸ್ತೀನಿ ಶ್ರೀನಿವಾಸ್ ಮೇಡಮ್. ಶ್ರೀನಿವಾಸ್ ಅಂತ ಏನಾದ್ರು? ರಾಂಗ್ ಮೇಡಮ್. ಇವ್ರು ತುಂಬಾ ಫೇಮಸ್ ಮ್ಯೂಸಿಕ್ ಡೈರೆಕ್ಟರು. ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ಗೂ ಮ್ಯೂಸಿಕ್ ಕೊಟ್ಟಿದ್ದಾರೆ. ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳಿಗೂ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸರ್ ಇಲ್ಲ, ಮ್ಯೂಸಿಕ್ ಡೈರೆಕ್ಟರ್. ತುಂಬ ಮೂವಿ ಕೊಟ್ಟಿದ್ದಾರೆ ಮೇಡಮ್.
ಮೇಡಮ್ ಕನ್ನಡದಲ್ಲಿ ಗೀತಾ ಅಂತ ಒಂದು ಗೀತಾ ಅಂತ cinema ಅನ್ಸಲ್ಲ. ಹಾ ಗೀತಾ ನೋಡಿದ್ದೀನಿ, ಹೆಸರು ನನಗೆ ಗೊತ್ತಿಲ್ಲ. ಪಲ್ಲವಿ ಅನುಪಲ್ಲವಿಗೆ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಎಸ್ ಪಲ್ಲವಿ ಗಾರಚ್ಚಯ್ಯ something. ನೋ ಮೇಡಮ್, ಯಾರು ಬಂದು ಟ್ರೈ ಮಾಡಿ. ಯಾರು ಎ ರೆಹಮಾನ್ ಸರ್ ಅಲ್ಲ ಸರ್? ಇಡಿಯ ರಾಜ, ಎಸ್ ಕರೆಕ್ಟ್. ಹೇಳಿ ಇಡಿಯ ರಾಜ. ಎಸ್ ಕರೆಕ್ಟ್. ಸುದೀಪ್ ನಾಯಕ ನಟನಾಗಿ ನಟಿಸಿರುವ ಮೊದಲ ಚಲನಚಿತ್ರ ಯಾವುದು? ಸ್ಪರ್ಶ. ಸ್ಪರ್ಶ. ಹಾ ಗ್ಯಾರಂಟಿ? ಹೌದು, ಸರ್ ಅವ್ರ ಮೊದಲನೇ ಮೂವಿ ಸ್ಪರ್ಶನೇ. ತುಂಬಾ ಸುದೀಪ್ ಅವ್ರ್ದು. ಸುದೀಪ್ ಸರ್ ಫ್ಯಾನ್ ಮೇಡಮ್ ನೀವು? ಫ್ಯಾನ್ ಅಂತ ಏನಿಲ್ಲ, ಬಟ್ ಅವ್ರ ಮೊದಲನೇ ಸಿನಿಮಾ ಸ್ಪರ್ಶ. ಸ್ಪರ್ಶ. ಓಕೆ ಸರ್, ನೀವು ಟ್ರೈ ಮಾಡ್ಬೋದಾ? ಸೇಮ್ ಇಲ್ಲ ಹುಚ್ಚ ಆಗಿರ್ಬೋದಾ, ಬಟ್ ಸ್ಪರ್ಶ ಫಸ್ಟ್. ಸ್ಪರ್ಶನೇ ಫಸ್ಟ್. ನೋಡು. ತುಂಬಾ ಜನ ಹಾಗೆ ಅನ್ಕೊಂಡಿದ್ದಾರೆ, ಆದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಾಯವ್ವ. ನಿನ್ನ ರೂಪ ಟಾಪ್ 10 ಚೆಲುವಿನ ಚಿತ್ತಾರಗಳು. ತಾಯವ್ವ. ಇದು 1997 ಅಲ್ಲಿ ಬಿಡುಗಡೆ ಆದಂತಹ ಸುದೀಪ್ ಸರ್ ಅವರ ಮೊದಲನೇ ಸಿನಿಮಾ. ಹೌದಾ, ಇಷ್ಟೊಂದು ದಿವಸ ನಾನು ಸ್ಪರ್ಶ ಅನ್ಕೊಂಡಿದ್ದೆ. ತುಂಬಾ ಜನ ಹಾಗೆ ಅನ್ಕೊಂಡಿದ್ದಾರೆ ಮ್ಯಾಮ್. ಸುದೀಪ್ ಸರ್ ಅವ್ರಿಗೆ ಮೀಟ್ ಆಗ್ಬೇಕು ನಾನು. ಒರಿಜಿನಲ್ ಉತ್ತರ ಬಂದ್ಬಿಟ್ಟು ತಾಯವ್ವ. ನಂಬರ್ ಕೊಡ್ಲಾ ಮೇಡಮ್, ಮಾತಾಡ್ತೀರಾ? ಅಲ್ಲ ಅವ್ರಿಗೆ ಕೇಳ್ಬೇಕು, ನನ್ಗೆ ಗೊತ್ತೇ ಇಲ್ಲಲ್ಲ ಇದು ಮಾತು ಅಂತ. ಅಲ್ಲ ಅವ್ರನ್ನ ಕೇಳೋದ್ ಬೇಕಾಗಿಲ್ಲ, ಗೂಗಲ್ ಮಾಡಿದ್ರೆ ಸಿಗುತ್ತೆ. ನಾನು ಗೂಗಲ್ ಮಾಡೇ ಇಲ್ಲ. ಪ್ರಿಯ ಸಖಿ ಸರಿ ಸರ್, ಲಾಸ್ಟ್ ಕ್ವೆಶ್ಚನ್. ಹಂಸಲೇಖ ಅವರ ನಿಜವಾದ ಹೆಸರೇನು? ಹಂಸಲೇಖ ಅವ್ರದ್ದು ಹಂಸಲೇಖ ಗೊತ್ತಲ್ವಾ? ಹಂಸಲೇಖ ಸರ್ ಗೊತ್ತಲ್ವಾ? ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಅವರ್ ಸ್ಯಾಂಡಲ್ವುಡ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅದು ಹಂಸಲೇಖ ಅನ್ನೋದು ಅವ್ರದ್ದು ಸ್ಕ್ರೀನ್ ನೇಮ್. ಸ್ಕ್ರೀನ್ ನೇಮ್, ಅವ್ರು ಕೊಟ್ಟಿರುವಂಥ ಒಂದು ಬಿರುದು. ಅವರ ನಿಜವಾದ ಹೆಸರೇನು? ಗೊತ್ತಿಲ್ಲಪ್ಪ. ಹಾ, ಏ ಸೂಪರ್. ಬನ್ನಿ ಸರ್, ಬನ್ನಿ ಸರ್, ನಿಂತ್ಕೊಳ್ಳಿ ಸರ್. ಸೂಪರ್. ಹೇಳಿ ಸರ್. ಗಂಗರಾಜ್ ಅವರು. ಆಡಿಯನ್ಸ್ ಕರೆಕ್ಟಾ? ಡೆಫಿನೆಟ್ಲಿ ಕರೆಕ್ಟ್. ಗಂಗರಾಜ್. ಅಂದ್ರೆ ನಮ್ದು ಸಿಸ್ಟರ್ ಮಗಳು ಅವ್ರ ಹತ್ರ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ಲು. ಹೌದು. ಗಂಗರಾಜ್ ಸರ್, ಸೂಪರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಗಂಗರಾಜ. 5 ಪ್ರಶ್ನೆಗಳಲ್ಲಿ ಸರಿಯಾಗಿ 1 ಪ್ರಶ್ನೆಗೆ ಮಾತ್ರ ಉತ್ತರ ನೀಡಿದರೆ ಮಮತಾ ಮೇಡಮ್ಗೆ ಅಯ್ಯಂಗಾರ್ಸ್ ಕಾಫಿ ಹಾಗೂ ನಮ್ಮ ಕ್ಲಾಪ್ ಇನ್ ಕನ್ನಡ ವತಿಯಿಂದ ಈ ಒಂದು ಕಿರುಕಾಣಿಕೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಈ ಕಾಫಿ ನಿಮ್ಗೆ ಬೇಕಾದಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋದಲ್ಲಿ ಕೂಡ ಡೈರೆಕ್ಟಾಗಿ ತೊಗೋಬೋದು. ಆ್ಯಂಡ್ ನಾಟ್ ಓನ್ಲಿ ಫಾರ್ ಕಾಫಿ, ಇವ್ರದ್ದು ಬಾದಾಮ್ ಮಿಲ್ಕ್ ಪೌಡರ್ ಇದೆ, ಟೀ ಪೌಡರ್ ಇದೆ. ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಬೇಕಾದವ್ರು ಡೈರೆಕ್ಟಾಗಿ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ಪ್ರಯತ್ನ ಪಟ್ರಿ ಸರ್. ಮೇಡಮ್ ನೀವು ತುಂಬ ಚೆನ್ನಾಗಿ ಪ್ರಯತ್ನ ಪಟ್ರಿ, ಚೆನ್ನಾಗಿ ಆಡಿದ್ರಿ. ಓಕೆ, ಗೆಸ್ಸಿಂಗ್ ಸ್ಟೈಲ್ ತುಂಬ ಚೆನ್ನಾಗಿತ್ತು ಮೇಡಮ್. ಬಟ್ ಎಲ್ಲ ರಾಂಗ್ ಇತ್ತು. ರಾಂಗ್ ಇತ್ತು ಮೇಡಮ್. ಇಲ್ಲ, ನೀವು ಆಪ್ಷನ್ ಕೊಡ್ಬೇಕಿತ್ತು 4, ಅದ್ರಲ್ಲಿ ನಾನು ಗೆಸ್ ಕರೆಕ್ಟ್ ಮಾಡ್ತಿದ್ದೆ. ಆಡು ಆಟ ಆಡು